ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಮಂಡ್ಯ ರೋಡ್ ನೋಡ್ತೀರಾ? ಇದು ಬಂದು ನಕಾಶೆ ರೋಡು ಮತ್ತು ಕಾಲುವೆ ರೋಡ್. ಇದು ಬಂದು ನಿಮಗೆ 33 ಅಡಿ ಗೌರ್ಮೆಂಟ್ ನಕಾಶೆ ಕಾಲುವೆ ರೋಡ್. ಈ ರೋಡ್ಗೆ ಹೊಂದ್ಕೊಂಡಿರುವಂಥ ಜಾಗನೇ. ಈ ರೋಡಿಂದ ಒಂದು 100 ಅಡಿ ಅಂದರೆ ಅದಕ್ಕೂ ರಸ್ತೆ ಇದೆ. ಅದು ಬಂದು ನಿಮಗೆ 10 ಅಡಿ ರಸ್ತೆ ಇದೆ. ಅದು ನಕಾಶೆ ರೋಡ್. ಅದು ಆ ರಸ್ತೆಗೆ ಹೊಂದ್ಕೊಂಡಿರುವಂಥ ಜಾಗನೇ ಮಾವಿನ ತೋಟ 26 ಕುಂಟೆ ನೋಡಿ. ಇದೇ ರಸ್ತೆ, ಊರ ಪಕ್ಕದ ಜಾಗ ಇದು. ಆಮೇಲೆ ಕ್ಷಮಿಸಿ, ಇದು 10 ಅಡಿ ರಸ್ತೆ ಅಲ್ಲ, 25 ಅಡಿ ನಕಾಶೆ ರೋಡ್ ಇದು ನೋಡಿ. ಈ ದಿಬ್ಬದಿಂದ ಹಿಡಿದು ನಿಮ್ಗೆ ಇಲ್ಲಿವರೆಗೂ 25 ಅಡಿ ಗೌರ್ಮೆಂಟ್ ನಕಾಶೆ ರೋಡ್. ಇಲ್ಲೂ ರೋಡ್ ಇದೆ, ನಿಮ್ಗೆ ಅಲ್ಲೂ ರೋಡ್ ಇದೆ. ಇದು ಬಂದು ನಾರ್ತ್ ಫೇಸ್ ಬರುತ್ತೆ. ನಿಮಗೆ 25 ಅಡಿ ನಕಾಶೆ ರೋಡ್ ಇದು, ಗೌರ್ಮೆಂಟ್ ನಕಾಶೆ ರೋಡ್ ನೋಡಿ. ನಾನು ಇಲ್ಲಿ ನಿಂತಿದ್ರಲ್ವ, ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ನಿಮಗೆ 25 ಅಡಿ ನಕಾಶೆ ರೋಡು ನೋಡಿ. ಇದು ಕೊಂಡ್ಕೊಂಡಿರುವಂಥ ಜಾಗನೇ 26 ಕುಂಟೆ ತೆಂಗಿನ ಮಾವಿನ ತೋಟ ಇದು ನೋಡಿ. ಮತ್ತೆ ನಿಮಗೆ ಇಲ್ವಿ ಪ್ರಾಪರ್ಟಿ ಇದು. ಅಂದರೆ ಎಷ್ಟು ಹತ್ತಿರದಲ್ಲಿದೆ ನೋಡಿ. ಬೆಟ್ಟದ ಹಿಂದೆನೇ ಇರುವಂಥ ಜಾಗ ಇದು. ಸರಿ, ಬೆಟ್ಟದ ಮುಂದೆ ಇರೋದು, ಬೆಟ್ಟ ಇದರಿಂದ ಇರೋದು. ಕ್ಷಮಿಸಿ ನೋಡಿ, ಅದೇ ಜಾಗ. ಬೆಟ್ಟ ನೋಡಿ ಇಲ್ಲಿದೆ. ಎಷ್ಟು ನೋಡಿ, ಇದೇನಿದೆ ಸ್ಕ್ವೇರ್ ಆಗಿ ಹಿಂಗೆ ಬರುತ್ತೆ ನಿಮಗೆ ನೋಡಿ. ನಿಮಗೆ ಈ ಮಾವಿನ ಮರ ಬರಲ್ಲ, ಆ ಮಾವಿನ ಮರಗಳು ಬರುತ್ತೆ. ಮತ್ತು ನಿಮಗಿದು ಪ್ಲೈನ್ ಲ್ಯಾಂಡ್. ಮಾವಿನ ಮರ ಒಂದು 2-3 ಅಷ್ಟೇ ಇರೋದು ಇದರಲ್ಲಿ. ಮಿಕ್ಕಿದೆಲ್ಲ ಪ್ಲೈನ್ ಲ್ಯಾಂಡ್ ಇದು ನೋಡಿ. ಏನಿದೆ ನಾರ್ತ್ ಫೇಸು ಸ್ಕ್ವೇರ್ ಆಗಿ ಬರುತ್ತೆ, ಅಲ್ಲೊಂಚೂರು ಅಷ್ಟೇ ಕಟ್ಟಾಗಿರೋದು. ಇನ್ನು ಮಿಕ್ಕಿದೆಲ್ಲ ಫುಲ್ ಸ್ಕ್ವೇರ್ ಆಗಿ ಬರುತ್ತೆ ಈ ಜಾಗ. ಈ ಜಾಗ ಬಂದು ಚನ್ನಪಟ್ಟಣಕ್ಕೆ 12 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರಿಗೆ 11 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ನಿಮಗೆ ಕೆಂಗೇರಿಗೆ ಒಂದು 55 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಇದು ಬಂದು ಜನರಲ್ ಪ್ರಾಪರ್ಟಿ, ಪ್ಯೂರ್ ಕೆಂಪು ಮಣ್ಣು ನೋಡಿ. 26 ಕುಂಟೆ ಏನಿದೆ, ಇದು ಬಂದು ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರುವಂಥ ಜಾಗ. ಊರ ಪಕ್ಕದ ಜಾಗ. ಊರು ಇಲ್ಲಿಂದ ಒಂದು 400ರಿಂದ 500 ಅಡಿ ಇದೆ, ಹತ್ತಿರದಲ್ಲೇ ಇರುವಂಥ ಜಾಗ ಇದು ನೋಡಿ. ಇದೇ ನಿಮಗೆ ಅದು ಬಸ್ತು. ಇಲ್ಲಿಂದ ಹಿಡಿದು ನಿಮಗೆ ಫುಲ್ಲು ಮರದವರೆಗೂ, ಮರದಿಂದ ಆ ಮಾವಿನ ಮರ ಅಲ್ಲ, ಫುಲ್ಲು ಇದೇನಿದೆ ಹಿಂಗೆ ಉದ್ದಕ್ಕೆ ಬರುತ್ತೆ, ಸ್ಕ್ವೇರ್ ಆಗಿ ಬರುತ್ತೆ, ಅಗಲವಾಗಿ. ಹತ್ತಿರ ನಿಮಗೆ 100 ಅಡಿ ಅಗಲ ಬರುತ್ತೆ ಜಾಗ. 100 ಅಡಿಗಿಂತ ಜಾಸ್ತಿನೇ ನಿಮಗೆ ರೋಡ್ ಫೇಸ್ ಅಗಲ ಬರುತ್ತೆ, ನಾರ್ತ್ ಫೇಸ್ ಬರುತ್ತೆ ಈ ಜಾಗ. ಮತ್ತು ನಿಮಗೆ ಊರ ಪಕ್ಕದ ಜಾಗ. ಇಲ್ಲೆಲ್ಲ ಬೋರ್ ಹಾಕಿದ್ರೆ ನಿಮ್ಗೆ ಒಳ್ಳೆ ನೀರು ಸಿಗುತ್ತೆ, ಯಾಕೆಂದರೆ ಕೆರೆ ಎಲ್ಲ ಇದೆ ನೋಡಿ. ಅವರೆಲ್ಲ ಹಾಕ್ಕೊಂಡಿದ್ದಾರೆ, ಬೋರೆಲ್ಲ ಹಾಕ್ಕೊಂಡಿದ್ದಾರೆ ನೋಡಿ. ಮತ್ತು ನೀವು ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ತೆಂಗಿನ ತೋಟ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೀವು ಕೂಡ ಇಲ್ಲಿ ಇದೇ ಥರ ಹೊಸದಾಗಿ ಏನು ಬೇಕಾದರೂ ಫಾರ್ಮೇಷನ್ ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪಕ್ಕದಲ್ಲಿ ನೋಡಿ. ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಮತ್ತು ನೋಡಿ, ಇಲ್ಲೊಂದು ಸುಮ್ಮನೆ ತೆಂಗಿನ ಮರ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಗಂಟ್ಲುಗಳು ಬಿಟ್ಟಿದೆ ನೋಡಿ. ಅದು ಹಂಗೆ ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಮರ ಎಲ್ಲ ಕೊನೆಯೇ ಇದಾಗಿದೆ, ಗಾಣಗಳೇ ಬಿದ್ದೋಗಿದೆ ನೋಡಿ, ಗರಿಗಳೇ ಬಿಟ್ಟೋಗಿದೆ. ಅಷ್ಟು ಚೆನ್ನಾಗಿ ಒಳ್ಳೆ ಫಲವತ್ತಾಗಿರೋವಂಥ ಮಣ್ಣಿದು. ಇದ್ರ ಈ ಜಾಗದ್ದು ಇದೇನು ಜಾಗ ಇದೆ, ನೀವು ಕೂಡ ಇದೇ ಥರ ಹೊಸದಾಗಿ ಇಲ್ಲಿ ಫಾರ್ಮೇಷನ್ ಮಾಡ್ಕೋಬೋದು ಏನು ಬೇಕಾದರೂ. ಇದ್ರ ಪಕ್ಕದ್ದೇ ಜಾಗ ಇದು, ಈ ಪ್ಲೈನ್ ಲ್ಯಾಂಡು. ಇದ್ರ ಬೆಲೆ ಬಂದು ಪರ್ ಗುಂಟೆ 2.5 ಲಕ್ಷ ಅಂತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಯಾರೆಲ್ಲ 20 ಕುಂಟೆ 25 ಕುಂಟೆ ಹುಡುಕ್ತಾ ಇರ್ತೀರ ಅಂಥವ್ರಿಗೆ ಈ ಜಾಗ ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಬೇಕು ಅಂತಂದರೆ ವೀಡಿಯೋಸಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ. ನಿಮಗೆ ಮಾವಿನ ಮರ ಬಿಟ್ಟು ಫುಲ್ಲು ಸ್ಕ್ವೇರ್ ಆಗಿ ಅದೇನು ಇದೆ ತೆಂಗಿನ ಮರ, ಅಲ್ಲಿವರೆಗೂ ಹಿಂಗೆ ಸ್ಕ್ವೇರ್ ಶೇಪಲ್ಲಿ ಹಿಂಗೆ ಉದ್ದಕ್ಕೆ ಬರುತ್ತೆ ಈ ಜಾಗ.